ನಮಸ್ಕಾರ ಕರ್ನಾಟಕ ಟೈಗರ್ಸ್. ನಾನು ನಿಮ್ಮ ಅಪ್ಕಮಿಂಗ್ ಡೈಮಂಡ್ ಲೀಡರ್ ರವೀಂದ್ರ ನಾಯ್ಕ್ AWPL. ಗೆಳೆಯರಿ, ಇವತ್ತು ನಿಮಗೆ ಒಂದು ಒಳ್ಳೆಯ ಮಾಹಿತಿಯನ್ನು ತೊಗೊಂಬಂದಿದ್ದೀನಿ. AWPL ಬ್ರೈನ್ ಡಾಕ್ ಫುಲ್ಲಿ ನಾಲೆಜ್, ಇದರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಗೆಳೆಯರೆ, ನನ್ನ ಹೆಸರು ರವೀಂದ್ರ ನಾಯ್ಕ್. ನಿಮ್ಗೆ ಗೊತ್ತಿರೋಂಥ ವಿಷಯ AWPL ಬ್ರೈನ್ ಡಾಕ್ ಇದು ಯಾವ್ಯಾವ ಕೆಲಸಕ್ಕೆ ಬರುತ್ತದೆ. ಬ್ರೈನ್ ಇದೊಂದು ಮಾನವ ಶರೀರದಿಂದ ಒಂದು ಆರ್ಗ್ಯಾನ್, ಇದು ಬಹುಮುಖ್ಯ ಆರ್ಗ್ಯಾನ್. ಜಗತ್ತಿನಾದ್ಯಂತ 95% ಜನ ಅಪ್ಪರ್ ನೆಕ್ದಿಂದ ಯೂಸ್ ಮಾಡಿಕೊಂಡು ನೋಡಿ, ಅರ್ಥ ಮಾಡಿಕೊಂಡು, ಮಾತಾಡಿ, ಕೆಲಸ ಮಾಡಿ, ದುಡ್ಡನ್ನು ಅಥವಾ ಯಾವುದೋ ಒಂದು ಕ್ಷೇತ್ರದಲ್ಲಿ ಅವರನ್ನು ಹೆಸರನ್ನು ಮಾಡ್ಕೊಂಡಿದ್ದಾರೆ ಅಥವಾ ಸಂಪಾದನೆಯನ್ನು ಮಾಡಿದ್ದಾರೆ ಗೆಳೆಯರೆ. ಓಕೆ, ಲೂವರ್ ನೆಕ್ನಿಂದ ಬರೀ ವರ್ಕರ್ ಥರ ಕೆಲಸ ಮಾಡ್ತಾರೆ, ಅವರೆಲ್ಲ ಮಾಡ್ತಾರೆ. ಬ್ರೈನ್ ಇದೊಂದು ಬಹುಮುಖ್ಯ ಅಂಗ. ನಾವು ಬ್ರೈನ್ ಚೆನ್ನಾಗಿದ್ರೇ ನಾವು ಯಾವುದೆಲ್ಲ ಸಕ್ಸಸ್ಫುಲ್ ಲೈನ್ ಜೀವನ ಮಾಡೋಕ್ಕೆ ಒಳ್ಳೆಯದು. ಬ್ರೈನ್ ಬಹುಮುಖ್ಯ. ಯಾಕಪ್ಪ ಅಂತಂದ್ರೆ ಬ್ರೈನ್ ಫ್ರೆಶ್ ಇದ್ರೇ ನಾವು ಜಗತ್ತನ್ನೇ ಸಕ್ಸಸ್ಫುಲ್ ಲೈಫನ್ನು ಆಳಲಿಕ್ಕೆ ಸಾಧ್ಯ ಗೆಳೆಯರೆ. ಬ್ರೈನ್ ಅಂತ ನಮ್ಮದು ವಿಚಾರಗಳು, ಯೋಚನೆಗಳು, ಮಾತಾಡುವ ನಮ್ಮ ವ್ಯವಹಾರ, ನಮ್ಮದು ಈ ಪ್ರತಿಯೊಂದು ಕ್ರಿಯೇಟಿವಿಟಿ ಮೈಂಡ್ ಏನಿರುತ್ತಲ್ಲ ಎಲ್ಲ ಕೆಲಸ ಆಗುತ್ತೆ. ನಮ್ಮ ಸದೃಢ ಮೈಂಡ್ ಇರೋದ್ರಿಂದ ಗೆಳೆಯರೆ ಕೆಲಸ ಆಗುತ್ತದೆ. ಇವತ್ತಿನ ಜಗತ್ತಿನಲ್ಲಿ ಇಂಟರ್ನೆಟ್, ರೇಡಿಯೇಷನ್, ಮೆಸೇಜಸ್, ಕಾಲ್ಸ್, ನೀವು ಈ ಥರ ನೋಡ್ಬೋದು. ನಾನಾ ಥರ ಈಗ ಬ್ಯುಸಿ ಆಗಿದ್ದಾನೆ ಯಾವುದೇ ವ್ಯಕ್ತಿ. ಓಕೆನಾ, ಚಿಕ್ಕ ಮಕ್ಕಳು ನೋಡ್ಬೋದು, ನೀವು ಊಟ ಮಾಡ್ತಾ ಇರಲಿ ಯಾವಾಗ ನೋಡಿ ಮೊಬೈಲ್ ಅದ್ರ ಜೊತೆಗೆ ಅಂಟಿಕೊಂಡಿರ್ತಾರೆ. ಮೊಬೈಲ್ನಿಂದ ರೇಡಿಯೇಷನ್ನಿಂದ ಅವರಿಗೆ ಪ್ರಾಬ್ಲಮ್ಗಳಾಗ್ತವೆ ಗೆಳೆಯರೆ. ಓಕೆ, ಬಿಜಿ ಲೈಫ್ ಸ್ಟೈಲ್ ಅಥವಾ ನಿಮ್ಮದು ವರ್ಕರ್ ಲೋಡ್ ಇರ್ಬೋದು, ಟೆನ್ಷನು, ಪ್ರೆಷರು, ಹತಾಶೆಗೊಂಡಿರ್ತಾರೆ. ಪ್ರತಿಯೊಬ್ಬರು ಮೆಂಟಲಿ ಡಿಪ್ರೆಷನ್ಗೆ ಒಳಗಡೆ ಹೋಗಿರ್ತಾರೆ ಗೆಳೆಯರೆ. ಓಕೆ, ಮೆದುಳಿನ ಪ್ರಾಮುಖ್ಯತೆ ಏನನ್ನು ನಾವು ಇಲ್ಲಿ ನೋಡೋಣ. ಮೆದುಳು ದೇಹದ ನಿಯಂತ್ರಣ ಕೇಂದ್ರವಾಗಿದೆ. ಇದು ಆಲೋಚನೆಗಳು, ನೆನಪುಗಳು ಮತ್ತು ಚಲನೆಯನ್ನು ನಿಯಂತ್ರಿಸುತ್ತದೆ. ಇದು ಅನೇಕ ಅಂಗಗಳ ಕಾರ್ಯವನ್ನು ನಿಯಂತ್ರಿಸುತ್ತದೆ. ನಾವು ಪದೇ ಪದೇ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದರೆ ಅದು ನಮ್ಮ ದೈಹಿಕ ಆರೋಗ್ಯದ ಮೇಲೆ ಮತ್ತು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಗೆಳೆಯರೆ ಎಂದು ತಿಳಿದಾಗ ಕೆಲವರು ಆಶ್ಚರ್ಯ ಪಡಬಹುದು. ಏಕೆಂದರೆ ಕಾಯಿಲೆ ದೊಡ್ಡದಿರಲಿ ಚಿಕ್ಕದಿರಲಿ ದೈಹಿಕವಾಗಿ ಮಾತ್ರವಲ್ಲ, ಮಾನಸಿಕವಾಗಿಯೂ ಕೂಡ ನಮ್ಮನ್ನು ಒಡೆಯುತ್ತದೆ. ಇಂದು ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಎಲ್ಲರಿಗೂ ಹೈಪರ್ ಟೆನ್ಷನ್ ಸಮಸ್ಯೆ ಇದ್ದು, ಇದರಿಂದ ಮೆದುಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಮೆದುಳು ಆರೋಗ್ಯಕರವಾಗಿದ್ದಾಗ ಅದು ವೇಗವಾಗಿ ಮತ್ತು ಸ್ವಯಂಚಾಲಿತವಾಗಿ ಕಾರ್ಯನಿರ್ವಹಿಸುತ್ತದೆ. ಆದರೆ ಅದರೊಂದಿಗೆ ಸಮಸ್ಯೆಗಳಿದ್ದಾಗ ಪರಿಣಾಮಗಳು ಭೀಕರವಾಗಬಹುದು. ನಮ್ಮ ಮೆದುಳಿನ ತೀಕ್ಷ್ಣತೆ, ನಮ್ಮ ಕಾರ್ಯಕ್ಷಮತೆ ಮತ್ತು ಉತ್ಪಾದಕತೆ ಎಲ್ಲವೂ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಆದ್ದರಿಂದ ಮೆದುಳನ್ನು ಆರೋಗ್ಯಕರವಾಗಿಡಲು ನಮ್ಮ ಸಂಸ್ಥೆ AWPL ಬ್ರೈನ್ ಡಾಕ್ ರಸವನ್ನು ರಚಿಸಿದೆ ಗೆಳೆಯರೆ. ಬ್ರೈನ್ ಚೆನ್ನಾಗಿದ್ದರೇ, ಬ್ರೈನ್ ಒಳ್ಳೆದಿದ್ರೇ ಗೆಳೆಯರೆ ನಮ್ಮ ಕೆಲಸ ಸುಖರೂಪವಾಗಿ ನಡೆಯುತ್ತದೆ. ಹೆಲ್ಪ್ಸ್ ಇನ್ ಬ್ರೈನ್ ಡಾಕ್: ರಿಫ್ರೆಶಿಂಗ್ ಮೈಂಡ್, ಎನ್ಹ್ಯಾನ್ಸ್ ಫೋಕಸ್, ಶಾರ್ಪಿಂಗ್ ಮೆಮೊರಿ, ಇಂಪ್ರೂವ್ ಲರ್ನಿಂಗ್ ಸ್ಕಿಲ್ಸ್. ಇವಾಗ ಪ್ರತಿಯೊಬ್ಬರು ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಕೆಲಸದ ಒತ್ತಡದವರಾಗಿರ್ಬೋದು, ಗೃಹಿಣಿಗಳಾಗಿರೋ ಪ್ರತಿಯೊಬ್ಬರು ಇಲ್ಲಿ ನೋಡ್ಬೋದಪ್ಪ. ನಾನು ಎಕ್ಸಾಮಲ್ಲಿ ಟಾಪ್ ಮಾರ್ಕ್ಸ್ ತೊಗೋಬೇಕು, ಸ್ಟಡಿ ಮಾಡಬೇಕು, ಪ್ರತಿಯೊಂದು ನನ್ನದು ನೆನಪಿನಲ್ಲಿ ಇಟ್ಕೋಬೇಕು, ನಾನು ಒಂದೇ ಕೆಲಸದ ಮೇಲೆ ಫೋಕಸ್ ಮಾಡಬೇಕು, ಚಂಚಲ ಮನಸ್ಸಾಗಿದೆ, ಶಾರ್ಪ್ ಮೆಮೊರಿ ಇರಬೇಕು, ಸಡನ್ನಾಗಿ ನನಗೆ ಆನ್ಸರ್ ಬರಬೇಕು. ಆ ಥರ ನಮ್ಮದು ಮಕ್ಕಳು ಟೆನ್ಷನ್ ಇಲ್ಲದ ಪ್ರತಿಯೊಂದು ಡ್ಯಾನ್ಸ್ ಕ್ಲಾಸಿಂಗ್ ಇರಲಿ, ಸಿಂಗಿಂಗ್ ಇರಲಿ, ಟ್ಯೂಷನ್ಸ್ ಇರಲಿ, ನೀವು ನೋಡ್ಬೋದು ಸ್ಕೂಲಲ್ಲಿ ಇವಾಗ ಮಕ್ಕಳ ವೇಟ್ಗಿಂತ ಬುಕ್ಸ್ ವೇಟೇ ಜಾಸ್ತಿ ಆಗಿದೆ ಗೆಳೆಯರೆ. ಅದಕ್ಕೋಸ್ಕರ ಪ್ರತಿಯೊಂದು ವಿದ್ಯಾರ್ಥಿ ಲೈಫಲ್ಲಿ ಯಾರಿದ್ದಾರೆ ಅಥವಾ ನೌಕರಿಶಾಹಿ ಯಾರು ಜನ ಇದ್ದಾರೆ, ಯಾರಿಗೆ ಡಿಪ್ರೆಷನ್ನು, ಟೆನ್ಷನ್ನು, ನೆನಪಿನ ಶಕ್ತಿ ಅದ, ಯಾರಿಗೆ ಲ್ಯಾಪ್ಸ್ ಆಗ್ತಾಯಿದೆ, ಅವ್ರು ಪ್ರತಿ 3 ತಿಂಗಳು ಒಮ್ಮೆದಾದ್ರೂ ಇದು ಬ್ರೈನ್ ಡಾಕನ್ನು ಯೂಸ್ ಮಾಡ್ಬೋದು ಗೆಳೆಯರೆ. ನಮ್ಮ ಬ್ರೈನ್ ಡಾಕಲ್ಲಿ ಇಂಗ್ರೀಡಿಯೆಂಟ್ಸ್ ಏನಿದ್ದಾವೆ, ಪದಾರ್ಥಗಳು ನಮ್ಮದು ಏನೇನಿದೆ ನೋಡುವ ಗೆಳೆಯರೆ. ಶುಂಠಿ, ತುಳಸಿ, ಬೆಳ್ಳುಳ್ಳಿ, ಅಶ್ವಗಂಧ, ಅರಿಶಿನ, ದಾಳಿಂಬ್ರೆ, ಡ್ರೈ ಫ್ರೂಟ್ಸ್, ಬ್ರಾಹ್ಮಿ, ಹನಿ, ಶಂಖಪುಷ್ಪಿ ಎಲ್ಲ ನೈಸರ್ಗಿಕ ಗಿಡಮೂಲಿಕೆಗಳಿಂದ ಯಾವುದೇ ಥರದ ರಾಸಾಯನಿಕಗಳಿಲ್ಲ ಗೆಳೆಯರೆ. ಇದನ್ನು ನೀವು ಏನು ಮಾಡ್ಬೋದಪ್ಪ ಇಲ್ಲಿ ಗೆಳೆಯರೆ, ನೀವು ಪ್ರತಿಯೊಂದು ನಾನು ಫೋಟೋ ಸಹಿತ ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಇದನ್ನು ನೀವು ಗೂಗಲಲ್ಲಿ ಹೋಗಿ ಪ್ರತಿಯೊಂದು ಪದಾರ್ಥ ಏನೇನು ಮಾಡುತ್ತದೆ, ನಮ್ಮ ಮೈಂಡ್ಗೆ ಹೇಗೆ ಕೊಡ್ತದೆ ನೀವು ಇಲ್ಲಿ ಓದಬಹುದು. ಯಾಕಂತ ಇದೆ ತೆರೆದಿಟ್ಟಂಥ ಯುಗ. ತೆರೆದಿಟ್ಟಂಥ ಪ್ರತಿಯೊಬ್ಬರ ಹತ್ರ ಮೊಬೈಲ್ ಇದೆ, ಗೂಗಲ್ ಇದೆ, ಪ್ರತಿಯೊಬ್ಬರು ಹೋಗಿ ಸರ್ಚ್ ಮಾಡ್ಬೋದು ಇದರಿಂದ ಲಾಭಕಾರಿ ಏನೇನಿದೆ ಅಂತ. ಓಕೆ ಗೆಳೆಯರೆ, ಪ್ರಯೋಜನಗಳು ಏನೇನೋ ನಾವು ನೋಡೋಣ ಗೆಳೆದ್ರೆ. ಯಾರಾದರೂ ಆಗಾಗ್ಗೆ ಅಪಸ್ಮಾರದ ಆರೋಗ್ಯಗ್ರಸ್ತವಾಗುವಿಕೆಗಳಿಂದ ಬಳಲುತ್ತಿದ್ದರೆ ಬ್ರೈನ್ ಡಾಕ್ ರಸ ಪ್ರಯೋಜನಕಾರಿಯಾಗಿದೆ ಗೆಳೆಯರೆ. ಆಗಾಗ್ಗೆ ತಲೆನೋವಿನಂಥ ಸಮಸ್ಯೆಗಳಿಂದ ಪರಿಣಾಮ ನೀಡುತ್ತಿದ್ದರೆ
ಮೈಗ್ರೇನ್ ಅಂತಿರ್ಬೋದು, ಯಾರ್ದು ಅರ್ಧ ತಲೆ ಹೊಡಿತು ಅಂತಾರೆ, ಯಾರ್ದು ಫುಲ್ ತಲೆ ನೋಯಿಸೋದು, ಬ್ಯಾಕ್ ಹೆಡ್ ಪೇನು, ಫ್ರಂಟ್ ಹೆಡ್ ಪೇನು ಈ ಥರ ಇರುತ್ತದೆ. ಮೆದುಳಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ಬಹಳ ಪರಿಣಾಮಕಾರಿ. ಆರೋಗ್ಯವಂತ ವ್ಯಕ್ತಿ 20 ಮಿಲಿ ಬ್ರೈನ್ ಡಾಕ್ ರಸವನ್ನು ಬೆಳಗ್ಗೆ ಮತ್ತು ಸಂಜೆ ಆಹಾರದ ನಂತರ 1 ಗಂಟೆಯ ನಂತರ ತೆಗೆದುಕೊಳ್ಳಬೇಕು ಗೆಳೆಯರೆ. ಇತರ ಮೆದುಳು ಸಂಬಂಧಿತ ಸಮಸ್ಯೆಗಳಿಗೆ AWPL ಉತ್ಪನ್ನ ಸಂಯೋಜನೆ ಕೂಡ ಉತ್ಪನ್ನವನ್ನು ನೀವು ಬಳಸ್ಬೋದು. ಮತ್ತು ಇದರ ಜೊತೆಗೆ ನೀವು ಕೂಡ ನಮ್ಮದು ಒಂದು ಕಾಂಬಿನೇಷನ್ ಕೂಡ ನಾವು ನಿಮಗೆ ಕೊಡ್ತೀವಿ ಗೆಳೆಯರೆ. ಒಳ್ಳೆಯ ರಿಸಲ್ಟ್ ಕೊಡಲಿಕ್ಕೆ, ಯಾರ್ಯಾರು ಸಮಸ್ಯೆಗಳಿದ್ದರೆ ಅದಕ್ಕೆ ನಾವು ಒಳ್ಳೆಯ ರಿಸಲ್ಟನ್ನು ಕೊಡಲಿಕ್ಕೆ ಇದರ ಜೊತೆಗೆ ನಾವು ಪ್ರಾಡಕ್ಟನ್ನು ಕೊಡ್ತೀವಿ. ಇಲ್ಲಿ ನೀವು ಹೇಗೆ ಯೂಸ್ ಮಾಡಬೇಕಂತ ನಾನು ಹೇಳ್ತೀನಿ ಗುರುಗಳೇ. ನೀವು ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಬಾಟಲನ್ನು ಶೇಕ್ ಮಾಡಬೇಕು, ಅಲ್ಲಾಡಿಸ್ಬೇಕು. 20 ರಿಂದ 25 ml ಟ್ವೈಸ್ ದ ಡೇ. ಓಕೆನಾ ಗೆಳೆಯರೆ? ಒಂದು ಉಗುರು ಬೆಚ್ಚ ನೀರಿನಲ್ಲಿ ಮುಂಜಾನೆ ಮತ್ತು ಸಾಯಂಕಾಲ ನೀವು ತಗೋಬೋದು. ಮತ್ತು ಇದು ಬಾಟಲ್ ಓಪನ್ ಮಾಡಿದ ತಕ್ಷಣ 1 ತಿಂಗಳ ಒಳಗೆ ನೀವು ಒಳ್ಳೆಯ ರಿಸಲ್ಟ್ ಬರುತ್ತೆ ಗೆಳೆಯರೆ. 1 ತಿಂಗಳ ನಂತರ ನೀವು ಯೂಸ್ ಮಾಡ್ತಾಯಿದ್ದೀರಿ ಅಂತಂದರೆ ಬಾಟಲ್ ಡಕ್ಕನ್ನು ಓಪನ್ ಮಾಡಿದ ನಂತರ ಅದು ರಿಸಲ್ಟ್ ಒಂದು ಸ್ವಲ್ಪ ಕಮ್ಮಿ ಕೊಡ್ಬೋದು. 1 ತಿಂಗಳಾಗಿ ನೀವು ಫಿನಿಶ್ ಮಾಡಬೇಕು. ಅದರ ಜೊತೆಗೆ ನೀವು ಥಂಡರ್ ಬ್ಲಾಸ್ಟನ್ನು ಕೊಟ್ಟಿದ್ರೆ ನಿಮಗೆ ಇದರಲ್ಲಿ ಅಶ್ವಗಂಧ, ಶಿಲಾಜೀತ್, ಕೇಸರ್ ಮುಂತಾದವುಗಳು ಒಳ್ಳೆಯ ರಿಸಲ್ಟನ್ನು ಬರುತ್ತದೆ ಗೆಳೆಯರೆ. ನೆಕ್ಸ್ಟ್ ಇದರ ಜೊತೆಗೆ ನೀವು ಪಂಚಿ ತುಳಸಿ ಕೂಡ ಕೊಡ್ಬೋದು. ಆ್ಯಂಟಿ ಆಕ್ಸಿಡೆಂಟ್ ಇರೋದರಿಂದ ನಿಮಗೆ ಒಳ್ಳೆಯ ರಿಸಲ್ಟ್ ಕೂಡ ಕೊಡುತ್ತದೆ. ಇದನ್ನು ಕೇಳಿ ಪಡೀಲಿಕ್ಕೆ ಗೆಳೆಯರೆ ನಮ್ಮ ಟೈಗರ್ಸ್ ಹತ್ರ ನೀವು ಸಂಪರ್ಕ ಮಾಡಬಹುದು. ಮಾಡಿಬಿಟ್ಟು ನೀವು ಒಳ್ಳೆಯ ರಿಸಲ್ಟನ್ನು ತಗೋಬೋದು.